ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಜೀವನ ಅಂದಮೇಲೆ ಕಷ್ಟ, ಸುಖ, ನೋವು, ನಲಿವು ಇದ್ದೇ ಇರುತ್ತದೆ. ಪ್ರತಿ ಮನುಷ್ಯನಿಗೂ ಒಂದಿಲ್ಲ ಒಂದು ಕೊರಗು ಇರುತ್ತದೆ. ಸುಖಿ ಜೀವಿ ಯಾರೂ ಅಲ್ಲ. ನೋವಿನ ನಂತರ ಸುಖ, ಸುಖದ ನಂತರ ಮತ್ತೆ ದುಃಖ, ಹೀಗೆ ಜೀವನದ ಬಂಡಿಯ ಗಾಲಿ ತಿರುಗ್ತಾ ಇರುತ್ತದೆ. ನಮಗೆಲ್ಲ ಅನಿಸುತ್ತೆ, ಮನಸ್ಸಿನಲ್ಲಿ ತುಂಬ ದುಃಖ ತುಂಬಿಕೊಂಡಿರುವಾಗ ಯಾರ ಹತ್ರನಾದರೂ ನಮ್ಮ ದುಃಖವನ್ನು ಹೇಳಿ ಮನಸ್ಸನ್ನು ಹಗುರ ಮಾಡಬೇಕು ಅಂತ. ಆದರೆ ಈಗಿನ ಕಲಿಯುಗದಲ್ಲಿ ಈ ತಪ್ಪು ದೊಡ್ಡ ಅಪರಾಧವಾಗುತ್ತದೆ. ನಮ್ಮ ಮನಸ್ಸಿನ ದುಃಖ ಮುಂದಿನ ವ್ಯಕ್ತಿ ಅಳುತ್ತಾ ಕೇಳ್ತಾನೆ, ನಗುತ್ತಾ ಬೇರೆಯವರಿಗೆ ಹೇಳ್ತಾನೆ. ಇದು ಕಟು ಸತ್ಯ ಕೂಡ. ನಿಮ್ಮ ಜೀವನವನ್ನು ಗೊಂಬೆಯಾಟ ಥರ ನೋಡುವಂತಹ ಇಂಥ ವ್ಯಕ್ತಿಗಳ ಮುಂದೆ ನಿಮ್ಮ ಮನಸ್ಸಿನ ಸುಖ, ಸಂತೋಷ, ದುಃಖ ನೀವು ಏನೇ ಶೇರ್ ಮಾಡಿದರೂ ಇದರ ನಷ್ಟ ನಿಮಗೆ ಆಗುತ್ತೆ. ನೀವು ಅವರ ಮುಂದೆ ಹೇಳಿದಂಥ ಮನದಾಳದ ಮಾತು ಸುತ್ತಿರುಗಿ ಒಂದು ದಿನ ನಿಮಗೆ ಬಂದು ತಲುಪುತ್ತದೆ. ಹಾಗಂತ ಮನಸ್ಸಿನ ದುಃಖ ಮನಸ್ಸಿನಲ್ಲೇ ಇಡಬೇಕಾ, ಯಾರಿಗೂ ಹೇಳೋದೇ ಬೇಡವಾ ಅಂತ ಪ್ರಶ್ನೆ ಕೂಡ ಇರಬಹುದು. ಖಂಡಿತವಾಗಿಯೂ ಹೇಳಿ. ಆದರೆ ನಿಮ್ಮ ತಂದೆ ತಾಯಿ, ಅಣ್ಣ ತಂಗಿ, ಗಂಡ ಮಕ್ಕಳು, ನಿಮ್ಮ ಹತ್ತಿರದ ವ್ಯಕ್ತಿಗಳಿಗೆ ಹೇಳಿ. ನಿಮ್ಮನ್ನು ಅದರಿಂದ ಹೊರತರುವ ಪ್ರಯತ್ನನಾದರೂ ಇವರು ಮಾಡ್ತಾರೆ. ಹೊರಗಿನವರಿಗೆ ಹೇಳಿದರೆ ನಿಮ್ಮ ಮನಸ್ಸಿನಲ್ಲಿ ಮತ್ತಷ್ಟು ಗೊಂದಲ ಉಂಟಾಗುತ್ತದೆ. ಕೆಲವೊಂದು ವಿಷಯ ತುಂಬಾ ಪ್ರೈವೇಟ್ ಆಗಿರುತ್ತದೆ. ಯಾರಿಗೂ ಹೇಳೋದಕ್ಕೂ ಆಗೋದಿಲ್ಲ, ಮನಸ್ಸಿನಲ್ಲಿ ಇಟ್ಟುಕೊಂಡ್ರೂ ಕಷ್ಟ ಕೂಡ ಆಗ್ತಾ ಇರುತ್ತದೆ. ಆಗ ನೀವು ನಿಮ್ಮ ಇಷ್ಟ ದೇವರ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ. ಅವರ ಇವರ ಮುಂದೆ ಹೇಳೋದಕ್ಕಿಂತ ದೇವರಿಗೆ ಹೇಳಿ. ಮನಸ್ಸು ಹಗುರ ಆಗೋ ತನಕ ಅತ್ತು ಬಿಡಿ. ಜಗಳ ಆಡಿ, ನನ್ನ ಜೊತೆ ಹೀಗ್ಯಾಕೆ ಆಗುತ್ತೆ ಅಂತ. ಸಂತೋಷದ ವಿಷಯ ಇದ್ದರೆ ದೇವರ ಮಡಿಲಿಗೆ ತಲೆಯನ್ನು ಇಟ್ಟು ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ. ದೇವರು ಮನುಷ್ಯರ ಥರ ಉತ್ತರಿಸೋದಲ್ಲ. ಹಾಗಂತ ನಾವು ಹೇಳೋ ವಿಷಯ ದೇವರಿಗೆ ತಲುಪೋದೇ ಇಲ್ಲ ಅಂತ ಖಂಡಿತವಾಗಿಯೂ ಅಲ್ಲ. ನಾವು ಏನು ಹೇಳ್ತಿರ್ತೀವೋ ಅದನ್ನು ದೇವರು ಕೇಳ್ತಾ ಇರ್ತಾನೆ. ನಮಗೆ ಸಮಾಧಾನ ಮಾಡಲಿಕ್ಕೆ ನಿನ್ನ ಜೊತೆ ಇದ್ದೀನಿ ನಾನು ಅಂತ ಹೇಳಲಿಕ್ಕೆ ಸಂಕೇತವನ್ನು ಕೊಡ್ತಾರೆ. ಆದರೆ ಆ ಸಂಕೇತಗಳನ್ನು ಗುರುತಿಸುವಷ್ಟು ಕ್ಷಮತೆ ನಮ್ಮ ಹತ್ತಿರ ಬೇಕು. ನನ್ನ ಅನುಭವನೇ ಹೇಳ್ತೀನಿ. ಇದು ಈಗಷ್ಟೇ 4-5 ದಿನಗಳ ಹಿಂದೆ ನಡೆದ ಘಟನೆ. ಸಂಜೆ ಹೊತ್ತು ದೇವರ ಮುಂದೆ ಸೇವೆಗಾಗಿ ಕುಳಿತಿದ್ದೆ. ಶ್ರೀ ಸ್ವಾಮಿ ಚರಿತ್ರ ಸಾರಾಮೃತ ಗ್ರಂಥದ ಪಾರಾಯಣ ಮಾಡೋಳಿದ್ದೆ. ಮನಸ್ಸಿನಲ್ಲಿ ಒಂದಿಷ್ಟು ಪ್ರಶ್ನೆ ಇದ್ವು. ಅದರ ಪರಿಹಾರಕ್ಕಾಗಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ನನ್ನ ಮನಸ್ಸಿನ ಮಾತುಗಳನ್ನು ನಾನು ಹೇಳ್ತಾ ಇದ್ದೆ. ಒಂದೇ ಒಂದು ಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಏನೋ ಬಿದ್ದ ಹಾಗೆ ಸೌಂಡ್ ಆಯಿತು. ಕಣ್ತೆರೆದು ನೋಡುವಷ್ಟರಲ್ಲಿ ಕುಲದೇವಿಯ ಕಲಶದ ಮೇಲಿನ ಹೂ ಕೆಳಗೆ ಬಿದ್ದಿತು. ನಾನು ಸಂಭಾಷಣೆ ಮಾಡ್ತಾ ಇದ್ದೆ ಸ್ವಾಮಿಯ ಜೊತೆ. ಆದರೆ ಉತ್ತರ ಕೊಟ್ಟರು ನಮ್ಮ ಕುಲದೇವಿ. ಹೆಸರು ಬೇರೆ ಬೇರೆ ಇದ್ದರೂ ದೈವಿ ಶಕ್ತಿ ಒಂದೇ ಆಗಿರುತ್ತದೆ. ಗುರು ಎಲ್ಲರ ರೂಪದಲ್ಲಿ ಇರುತ್ತಾರೆ. ಕುಲದೇವಿಯ ರೂಪದಲ್ಲಿ ಬಂದು ನನಗೆ ಸಮಾಧಾನ ಮಾಡಿದರು, ಧೈರ್ಯ ಹೇಳಿದರು. ಆರತಿ ಮಾಡುವಾಗ ಕೂಡ ಒಮ್ಮೊಮ್ಮೆ ದೇವರ ಮೇಲಿನ ಹೂ ಕೆಳಗೆ ಬೀಳುವುದು, ಇದು ಕೂಡ ಒಳ್ಳೆಯ ಶುಭ ಲಕ್ಷಣ. ನಿಮ್ಮ ಆಂತರ್ಯ ದೇವರ ಜೊತೆ ಲೀನವಾಗಿದೆ. ದೇವರ ಮನಸ್ಸಿನಲ್ಲಿ ನಿಮಗೂ ಜಾಗ ಇದೆ ಅಂತ ಅರ್ಥ ಇದು. ಇವತ್ತಿನ ವಿಷಯನೇ ಹೇಳ್ತೀನಿ. ನಿನ್ನೆ ಮನೆಯಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಬೆಳಿಗ್ಗೆ ದೇವರ ಪೂಜೆ ಮಾಡಿರಲಿಲ್ಲ. ಎಷ್ಟೇ ಕೆಲಸ ಇದ್ದರೂ ನಾನು ಬೇಗ ಎದ್ದೇಳಿ ದೇವರ ಪೂಜೆಯನ್ನು ಮಾಡ್ತೀನಿ. ಆದರೆ ಮನಸ್ಸಿನಲ್ಲಿ ಒಂದಿಷ್ಟು ವಿಚಾರಗಳು ನಡೆದಿದ್ದವು. ಮನಸ್ಸಿನ ಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ. ಫಿಸಿಕಲಿ ಕೂಡ ವೀಕ್ನೆಸ್ ಇತ್ತು. ಅದಕ್ಕೆ ನಿನ್ನೆ ಬೆಳಿಗ್ಗೆ ದೇವರ ಮುಂದೆ ದೀಪ ಕೂಡ ನಾನು ಬೆಳೆಸಿರಲಿಲ್ಲ, ಕೈ ಮುಗಿದಿರಲಿಲ್ಲ. ಆದರೆ ಫಂಕ್ಷನ್ನಲ್ಲಿ ಲಕ್ಷ್ಯನೇ ಹತ್ತಾ ಇರಲಿಲ್ಲ. ದೇವರ ಪೂಜೆ ಮಾಡಲಿಲ್ಲ ಅನ್ನೋ ಕೊರಗು ಒಂದೇ ಸಮನೆ ಕಾಡ್ತಾ ಇತ್ತು. ಫಂಕ್ಷನ್ ಮುಗಿಸಿ ಬರುವಾಗ ಡಿಸೈಡ್ ಮಾಡಿದೆ, ಮನೆಗೆ ಹೋದ ಮೇಲೆ ಮೊದಲು ದೇವರ ಪೂಜೆ ಮಾಡಬೇಕು ಅಂತ. ಆದರೆ ಇನ್ನೂ ಮನೆಯಲ್ಲಿ ಕಾಲಿಟ್ಟಿರಲಿಲ್ಲ. ಅಷ್ಟರಲ್ಲಿ ಕೆಟ್ಟ ಸುದ್ದಿ ತಿಳಿಯಿತು. ಕಾಲ್ ಬಂದಿತ್ತು, ಫ್ರೆಂಡ್ನ ಮಿಸ್ಟರ್ ಎಕ್ಸ್ಪೈರ್ ಆಗಿದ್ದಾರೆ ಅಂತ. ದೇವರ ಕಡೆ ಸಂಜೆ ಹೊತ್ತು ಕೂಡ ನಾನು ಹೋಗಲಿಲ್ಲ. ಸಂಜೆ ದೀಪ ಕೂಡ ನಮ್ಮ ಅತ್ತೆನೇ ಬೆಳಗಿಸಿದರು. ಇವತ್ತು ಬೆಳಿಗ್ಗೆ ಕೂಡ ಹಾಗೆ ಆಯಿತು. ಆದರೆ ಇವತ್ತು ಗಟ್ಟಿ ಮನಸ್ಸು ಮಾಡಿ ಎಲ್ಲ ಕೆಲಸ ಆದಮೇಲೆ ದೇವರ ಪೂಜೆಗೆ ಕುಳಿತೆ. 2 ದಿವಸ ಪೂಜೆ ಇರಲಿಲ್ಲ. ಅದಕ್ಕೆ ಇವತ್ತು ಪೂಜೆಗೆ 1.5 ಗಂಟೆ ಬೇಕಾಯಿತು. ಮನಸ್ಸಿನಲ್ಲಿ ಕ್ಷಮಾಯಾಚನೆಯನ್ನು ಕೂಡ ನಾನು ಮಾಡ್ತಾ ಇದ್ದೆ. ಆದರೆ ಮುನಿಸು ಕೂಡ ಅಷ್ಟೇ ತುಂಬಿತ್ತು. ಪೂಜೆ ಆಗೋವರೆಗೂ ನಾನು ದೇವರ ಜೊತೆ ಯಾವುದೇ ಸಂಭಾಷಣೆ ಮಾಡಲಿಲ್ಲ. ಪೂಜೆ ಆದಮೇಲೆ ನೈವೇದ್ಯ ತರಲಿಕ್ಕೆ ಹೋದೆ. ನೈವೇದ್ಯ ಇಡುವಾಗ ತುಪ್ಪದ ದೀಪದಲ್ಲಿ ಒಂದು ಸುಂದರ ಹೂವು ತಯಾರಾಗಿತ್ತು. ನಾವು ಹತ್ತಿಯ ಬತ್ತಿಯನ್ನು ಬೆಳಗಿಸಿರ್ತಾವಲ್ಲ, ಅದರ ತುದಿಯಲ್ಲಿ ಶಂಕು, ತ್ರಿಶೂಲ, ಹೂವಿನ ಆಕಾರಗಳು ಕಾಣಿಸುತ್ತವೆ. ಯಾವಾಗ ನಮ್ಮ ಭಕ್ತಿ, ನಮ್ಮ ಮಾತು ದೇವರ ಜೊತೆ ಏಕರೂಪ ಆಗುತ್ತೋ ಆಗ ಮಾತ್ರ ಈ ಸಂಕೇತಗಳು ಕಾಣಿಸುತ್ತವೆ. ನಿತ್ಯ ಹೀಗೆ ಆಗೋದಿಲ್ಲ. ದೀಪದಲ್ಲಿ ತಯಾರಾದ ಹೂವಿನ ಆಕಾರ 2 ದಿನಗಳ ನೋವು, ದುಃಖ, ಸಿಟ್ಟನ್ನು ಒಂದೇ ಒಂದು ಸೆಕೆಂಡ್ನಲ್ಲಿ ಕರಗಿಸಿಬಿಡ್ತು. ನಾವು ಮನಸ್ಸಿನಲ್ಲಿ ಮಾತಾಡಿದರೂ ಅದು ದೇವರಿಗೆ ತಿಳಿಯುತ್ತೆ. ಜಗಳವನ್ನು, ದುಃಖವನ್ನು ಹೆಚ್ಚಿಸುವಂತಹ ವ್ಯಕ್ತಿಗಳಿಗೆ ನಿಮ್ಮ ದುಃಖವನ್ನು ಹೇಳಿ ಏನೂ ಉಪಯೋಗ ಇಲ್ಲ. ನಿಮ್ಮ ಗುರುವಿನ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಸಂಭಾಷಣೆಯನ್ನು ಮಾಡಿ. ನಿಮ್ಮ ದುಃಖವನ್ನು ತನ್ನ ಹೆಗಲ ಮೇಲೆ ತೆಗೆದುಕೊಂಡು ನಿಮ್ಮ ಭಾರವನ್ನು ಕಡಿಮೆ ಮಾಡುವ ಆ ಗುರುವಿನ, ಆ ದೈವದ ಒಂದು ಚಮತ್ಕಾರವನ್ನು ನೀವು ಅನುಭವಿಸಿ.
ಒಂದೇ ಒಂದು ಸಲ ದೇವರ ಜೊತೆ ಸಂಭಾಷಣೆಯನ್ನು ಮಾಡಿ ನೋಡಿ ಏನು ಫೀಲ್ ಆಗುತ್ತೆ ಅಂತ ನಿಮಗೆ ತಿಳಿಯುತ್ತದೆ. ಶುಭವಾಗಲಿ. ಬೈ. ಟೇಕ್ ಕೇರ್.